ಹಾಯ್ ಎಲ್ಲರಿಗೂ. ನಾನು ಇನಿಷಿಯಲಿ ಈ ವಿಡಿಯೋನ ಮಾಡೋದಕ್ಕೆ ಹೊರಟಿದ್ದು ಜಾನ್ವರಿ 9th ಅಂದರೆ ಫ್ರೈಡೇ ಯಾವ ಮೂವಿ ರಿಲೀಸ್ ಆಗ್ತಿದೆ ಅಂತ ಹೇಳಬೇಕು ಅಂತ ಬಂದೆ. ಆದರೆ 9th ಜಾನ್ವರಿಗೆ ಮೂವಿ ರಿಲೀಸಿಗೆ ಸಿದ್ಧ ಇಟ್ಟಿದ್ದೇ 2 ಮೂವಿ ರಾಜಾ ಸಾಬ್ ಆ್ಯಂಡ್ ಜನನಾಯಕನ್. ಎರಡು ಎರಡು ಸ್ಟೇಟಿನ ಬಿಗ್ ಹೀರೋ ಮೂವೀಸ್. ಬಟ್ ಬಿಗ್ ಚೇಂಜಸ್ ಏನಾಗಿದೆ ಅಂದರೆ ಜನನಾಯಕನ್ ಮೂವಿ ತಮಿಳ್ ವಿಜಯ್ ಅವ್ರು ಆ್ಯಕ್ಟ್ ಮಾಡಿರೋಂಥ ಮೂವಿ ಅವ್ರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ ಇದು ನನ್ನ ಲಾಸ್ಟ್ ಮೂವಿ ಅಂತ. ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ನೋಡ್ಬೋದು ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಹೆಚ್ಚು ಕಡಿಮೆ ಯಾವ ಮೂವೀಸು ರಿಲೀಸ್ ಆಗ್ತಾ ಇರಲಿಲ್ಲ. ಇಂಥ ಹೈಪ್ ಇದ್ದಂಥ ಮೂವಿ ಇವತ್ತು ಮದ್ರಾಸ್ ಹೈಕೋರ್ಟಿಂದ ಜನನಾಯಕನ್ ಮೂವಿಗೆ ಸೆನ್ಸಾರ್ ಸರ್ಟಿಫಿಕೇಟ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಗಿದೆ. ಹಾಗಾಗಿ ಜಾನ್ವರಿ 9th ರಿಲೀಸ್ ಆಗಬೇಕಾದಂತಹ ಮೂವಿ ಅಫಿಷಿಯಲಿ ಮುಂದೆ ಹೋಗಿದೆ ಅಂತ ಅನಿಸುತ್ತೆ. ಏಕೆಂದರೆ ಕೋರ್ಟ್ ಪ್ರಕಾರ ಇದು ಟ್ರೈಲರ್ ಎಲ್ಲ ನೋಡಾದ್ಮೇಲೆ ತುಂಬ ಜನರ ಸೆಂಟಿಮೆಂಟಿಗೆ ಇದು ಅಫೆಕ್ಟ್ ಆಗ್ಬೋದು. ಏಕೆಂದರೆ ಇದು ಪೊಲಿಟಿಕಲ್ ಡ್ರಾಮಾ ಥರ ಇದೆ ಮೂವಿ. ಹಾಗಾಗಿ ಎಕ್ಸಾಮಿನ್ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಸೊ ತುಂಬ ಜನಕ್ಕೆ ಇದು ಬೇಸರ ವ್ಯಕ್ತವಾಗಿದೆ. ಏಕೆಂದರೆ ವಿಜಯ್ ಫ್ಯಾನ್ಸ್ ತುಂಬ ಕಡೆ ಇದ್ದಾರೆ. ಲೈಕ್ ತುಂಬ ಮ್ಯಾಡ್ ಫ್ಯಾನ್ಸ್ ಇದ್ದಾರೆ. ಸೊ ಇದು ಇನ್ನೂ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ ಮತ್ತೆ ರಿಲೀಸ್ ಡೇಟ್ ಯಾವತ್ತು ಅಂತ. ಈ ಪೋಸ್ಟ್ಪೋನ್ ಆಗಿರೋಂಥ ವಿಚಾರ ನಮ್ಮ ಪ್ರಭಾಸ್ ಅವರ ರಾಜಾ ಸಾಬ್ ಮೂವಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಏಕೆಂದರೆ ಒಂದೇ ಮೂವಿ ರಿಲೀಸ್ ಆಗ್ತಾ ಇರೋದು. ಈ ಮೂವಿ ಹಿಟ್ ಆಗಬೇಕು ಪ್ರಭಾಸ್ ಅವ್ರಿಗೆ. ಏಕೆಂದರೆ ಲಾಸ್ಟ್ 2-3 ಮೂವೀಸ್ ಅವ್ರದ್ದು ಫೇಲ್ಯೂರ್ ಆಗಿದೆ. ಸೊ ಈ ಮೂವಿ ಟ್ರೈಲರ್ ನೋಡಿದರೆ ಹಾರರ್ ಕಾಮಿಡಿ ರೊಮ್ಯಾಂಟಿಕ್ ಮೂವಿ ಅಂತ ಅನ್ನಿಸ್ತಿದೆ. ಸೊ ಇದರಿಂದ ಈ ಮೂವಿಗೆ ಒಳ್ಳೆ ಪುಷ್ ಸಿಕ್ಕಿ ಈ ಮೂವಿ ಚೆನ್ನಾಗಿ ಓಡಲಿ ಅಂತ ನಾವು ಪ್ರಭಾಸ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಜನನಾಯಕನ್ ಮೂವಿ ಕೂಡ ಏನು ಇಶ್ಯೂಸ್ ಇದೆ ಚೆನ್ನಾಗಿ ತೆರೆ ಮೇಲೆ ಬರಲಿ ಅಂತ ನಮ್ಮ ವಿಶಸ್. ಇದು ಇವತ್ತಿನ ಮೂವೀಸ್ ಅಪ್ಡೇಟ್. ಥ್ಯಾಂಕ್ ಯು.